ಅನೇಕ ಬಿಜೆಪಿ ಮತ್ತು ಜನತಾದಳ ಸ್ನೇಹಿತರು ಟೀಕೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಳೆದ 2-3 ತಿಂಗಳಿಂದ. ನಾನು ಅವ್ರಿಗೆ ಉತ್ತರಿಸ್ತೇನೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಈಗ ಟೀಕೆ ಎಲ್ಲ ಸತ್ತೋಗಿ ಈ ರಾಜ್ಯದ ಮತದಾರರು, ಒಂದು ನಮ್ಮ ಹಳೆ ಮೈಸೂರಿನಲ್ಲಿ, ಒಂದು ಕಿತ್ತೂರು ಕರ್ನಾಟಕದಲ್ಲಿ, ಇನ್ನೊಂದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 3 ಎಲೆಕ್ಷನ್ಸ್ ನಡೀತು. 3 ಎಲೆಕ್ಷನ್ಸ್ ಅಲ್ಲೂ ಜನ ಏನ್ ತೀರ್ಪು ಕೊಡಬೇಕು, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಲ್ಟಿಮೇಟ್ ಮತದಾರನೇ ಇವತ್ತು ನಮ್ಮೆಲ್ಲರ ದೇವರು ಅಂತೇಳಿ ಎಲ್ಲ ಪಾರ್ಟಿಯವರು ಕೂಡ ಒಪ್ಕೊಂಡಿದ್ದಾರೆ. ಸೊ ಅದರಿಂದ ಯಾರೋ ತಕರಾರು. ಈ ಸಮಾವೇಶ ಏನಿದೆ, ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದಂಗೆ ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ, ಅದರ ಮುಖಂಡತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ನಮ್ಮ ಪಕ್ಷಕ್ಕೆ ಹಿತವಾಗಿರುವಂತಹ ಅನೇಕ ಸ್ನೇಹಿತರು, ಸ್ವಾಭಿಮಾನಿಗಳ ಒಕ್ಕೂಟ, ಅವರು ಕೂಡ ನಾವು ನಿಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾ ಇರುವಂತಹ ಕೆಲಸದ ಅಡಿಯಲ್ಲಿ ನಾವು ಬೆಂಬಲವಾಗಿ ನಿಂತ್ಕೊಳ್ತೇವೆ, ನಾವು ಸಹಕಾರ ಕೊಡ್ತೇವೆ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಅವರು ಗುರುತಿಸಿಕೊಂಡಿದ್ದಾರೆ. ಆ ಸ್ವಾಭಿಮಾನಿಗಳ ಒಕ್ಕೂಟಗಳು ಒಬ್ಬರಲ್ಲಿ 1 ಲಕ್ಷ ಜನ, ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸೋದಕ್ಕೆ ಅವ್ರಿಗೆ ನಾನು ಸ್ವಾಗತ ಕೂಡ ನಾನು ಬಯಸ್ತೇನೆ. ಈ ಸಮಾವೇಶದ ಹೆಸರು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಜನಕಲ್ಯಾಣ ಸಮಾವೇಶ. ಜನಕಲ್ಯಾಣ ಸಮಾವೇಶ ನಾವು ಮಾಡ್ತಾ ಇರೋದು ಜನರ ಬದುಕಿಗೋಸ್ಕರ, ಜನರ ಕಲ್ಯಾಣಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ನಾವು ಯಾರು ಟೀಕೆ ಮಾಡುವಂತ ಅವಶ್ಯಕತೆ ಏನಿಲ್ಲ. ಬಿಜೆಪಿಯವನಾಗ್ಲಿ ಜನತಾದಳದವರಾಗ್ಲಿ ಏನ್ ಟೀಕೆ ಮಾಡೋಣ? ಮತದಾರ ತೀರ್ಪು ಕೊಟ್ಟಿದ್ದಾನೆ. ಈಗ 25 ವರ್ಷದಿಂದ ನಮ್ಗೊಂದು ಎಂಪಿ ಕೊಟ್ಟಿದ್ದಾನೆ. ಮುಂದಕ್ಕೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತಾ ಇದೆ. 2028ಕ್ಕೆ ಅಸೆಂಬ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ. 1.5 ವರ್ಷ ಎಲೆಕ್ಷನ್ಸ್ ಮುಗಿದಿದೆ. ನಮ್ಮ ಸರ್ಕಾರ 136 ಸೀಟ್ ಕೊಟ್ಟು ಗೆಲ್ಸಿದ್ದಾರೆ. 135 ಪ್ಲಸ್ ನಮ್ದು ರೈತ ಸಂಘ ನಮ್ದೇ ಸಿಗೋದು, ಅಲಯನ್ಸ್ ಅಲ್ಲಿ ನಾವು ಗೆದ್ದು. ಈಗ 3 ಸೀಟ್ ವೇಕೆಂಟ್ ಆಗಿತ್ತು. ಎಲೆಕ್ಷನ್ ಮುಂಚಿತವಾಗಿ ನಾನು ಹೇಳಿದೆ, ನಮ್ಮ ಸೀಟು 136 ಅಲ್ಲ, 135 ಅಲ್ಲ, ನನ್ನ ಸೀಟು 138 ಅಂತ ನಾನು ಹೇಳಿದ್ದೆ. ಬಹುಶಃ ನೀವು ಎಲ್ಲ ಬಹಳ ಜನ ಅದನ್ನ ಟ್ರೋಲ್ ಮಾಡಿದ್ರಿ, ಪ್ರಕಟಣೆ ಮಾಡಿದ್ರಿ, ಎಲ್ಲ ಹೇಳಿದ್ರಿ. ಇದು ಬಹುಶಃ ನಾವೇನು ಆಲೋಚನೆ ಮಾಡ್ತೀವಿ, ಯಾವ ವಿಚಾರದಲ್ಲಿ ಕಾರ್ಯರೂಪ ಮಾಡ್ತೀವಿ, ಇದಕ್ಕೆ ಮತದಾರ ಕೂಡ ಇವತ್ತು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅದು ಒಂದು ಪ್ರಶ್ನೆ. ಈ ಒಂದು ಸಮಾವೇಶದ ಉದ್ದೇಶ, ನಾವು ಎಲ್ಲ ಕಡೆನೂ ಈ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ಒಪ್ಪಿಸ್ತಾ ಇದ್ದೇವೆ. ಈಗ ತುಮಕೂರಿನಲ್ಲಿ ಬಹಳ ಬೃಹತ್ ಸಭೆ, ಸರ್ಕಾರಕ್ಕೆ ಏನ್ ಮಾಡಿದ್ದೇವೆ, ಸರ್ಕಾರ ಜನರಿಗೆ ಯಾವ ರೀತಿ ತಲುಪುವಂತ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಅನ್ನೋದನ್ನ ಕೂಡ ಈಗಾಗಲೇ ನಾವು ಜನರಿಗೆ ತಿಳಿಸಿದ್ದೇವೆ. ಬಹಳ ದೊಡ್ಡ ಕಾರ್ಯಕ್ರಮವನ್ನ ಇವತ್ತು ಪರಮೇಶ್ವರ್ ಅವರು ಮತ್ತು ರಾಜನ್ ಅವರು ಮತ್ತು ಆ ಜಿಲ್ಲೆಯ ಎಲ್ಲ ಶಾಸಕರು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದು, ಇದು ಕೂಡ ಒಂದು ಸಂದೇಶವನ್ನ ಇಲ್ಲಿ ಕೊಡಬೇಕು. ಜನ ಈ ಒಂದು ಹಾಸನ ಜಿಲ್ಲೆಯ ಮಹಾಜನತೆ ಬಹಳ ಮಧ್ಯದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಬಹಳ ಕುಟುಂಬಗಳ ನೋವು, ನಲಿವು ಇವೆಲ್ಲ ಕೂಡ ಇಡೀ ದೇಶದ ಉದ್ದಗಲೂ ಕೂಡ ಚರ್ಚೆ ಆಗಿದೆ. ಅವರಿಗೆ ಶಕ್ತಿ ತುಂಬಬೇಕು. ನಾವು ಅವರ ಸ್ವಾಭಿಮಾನದ ಬದುಕಿಗೆ ನಾವು ಕಾಂಗ್ರೆಸ್ ಪಕ್ಷ ಧೈರ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಮಾವೇಶವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಆದ್ರಿಂದ ನಾನೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನನ್ನ ಅಧ್ಯಕ್ಷತೆಯಲ್ಲೇ ಈ ಸಮಾರಂಭ ಕಾರ್ಯಕ್ರಮ ನಡೀತದೆ. ಪೂರ್ವಭಾವಿಯಾಗಿ ಎಲ್ಲ ನಮ್ಮ ಮಂತ್ರಿಗಳು, ನಮ್ಮ ಶಾಸಕರು ಮತ್ತು ನಮ್ಮ ಚುನಾವಣೆಯಲ್ಲಿ ಗೆದ್ದವರು, ಸೋತವರು ಎಲ್ಲ ಸೇರಿ
ಪೂರ್ವ ಸಿದ್ಧತೆಯನ್ನ ಮುಂದಿನ 28 ಈ ಲೋಕಲ್ ಬಾಡಿ ಎಲೆಕ್ಷನ್ಗೂ ಕೂಡ ಪೂರ್ವ ತಯಾರಿಯನ್ನ ಮಾಡ್ಕೊಳ್ಳುವಂತ ವ್ಯವಸ್ಥೆಯನ್ನ ನಾವು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ. ಜನರಿಗೆ ಒಂದು ಸಂದೇಶವನ್ನ ಈ ಸಂದರ್ಭದಲ್ಲಿ ನಾವು ಕೊಡಬೇಕಾಗ್ತದೆ. ಸೊ ಅದರಿಂದ ಯಾರ್ಯಾರು ಏನೇನು ಕೆಲವರು ಮಾತುಗಳನ್ನ ಆಡ್ತಾ ಇದ್ದಾರೆ. ಈಗ ವಿರೋಧ ಪಾರ್ಟಿಯವರು ಹೇಳ್ತಾ ಇದ್ರು, ನಮ್ಮ ಅಶೋಕ್ ಅವ್ರು ಹೇಳ್ತಾ ಇದ್ರು, ನಮ್ಮ ಅನೇಕ ಟೀಕೆಗಳ ವಿಚಾರದಲ್ಲಿ ಮಾತು ಏನು ಬೇಕು ಸಮಾವೇಶ. ಆದರೆ ನಮ್ಮ ಪೊಲಿಟಿಕಲ್ ಪಾರ್ಟಿ ಇದೆ, ರಾಜಕಾರಣ ಇದೆ. ರಾಜಕಾರಣ ಅಂದ್ರೆ ನಮಗೂ ಜನರು ಇರುವಂತ ಒಂದು ಸಂಬಂಧ, ಜನರ ಭಾವನೆಗೆ ಅವರ ಜೊತೆಲಿ ನಾವು ಕೊಟ್ಟುಕೊಳ್ಳುವಂತ ಕಾರ್ಯಕ್ರಮ. ನಾವು ನಮಗೂ ನೀವು ಇಷ್ಟೇ ಸಂಬಂಧ. ನೀವು ಭಾವನೆ ಮೇಲೆ ರಾಜಕಾರಣ ಮಾಡ್ತೀರಿ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತೀವಿ. ನಾವು ಬದುಕಿಗೋಸ್ಕರ ಇವತ್ತು ಜನರ ಬದುಕನ್ನ ಬದಲಾವಣೆ ಮಾಡೋತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದರಿಂದ ಈ 5 ಗ್ಯಾರಂಟಿಗಳಿಗೆ 56,000 ಕೋಟಿ ರೂಪಾಯಿಗಳನ್ನ ಕೊಟ್ಟು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಜ್ಯೋತಿ ಬೆಳೆಸಿ ಹೊಟ್ಟೆ ತುಂಬಿ ಆ ತಾಯಿ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಆ ಹೆಣ್ಣಿಗೆ ಶಕ್ತಿ ಕೊಟ್ಟು ನೀನ್ ಎಲ್ಲಾರು ಹೋಗವ, ನೀನ್ ಮಾವನ ಮನೆಗಾರು ಹೋಗು, ನೀನ್ ದೇವಸ್ಥಾನಕ್ಕಾರ ಹೋಗು, ನೀನ್ ಯಾರು ಮನೆಗೆ ಹೋಗು, ಎಲ್ಲೂ ನೀನು ಪ್ರವಾಸ ಮಾಡೋ, ತೀರ್ಥಯಾತ್ರೆ ಹೋಗು ಅಂತೇಳಿ ಕೊಟ್ಟಂತ ಶಕ್ತಿ ಇದೆಯಲ್ಲ, ಆ ಶಕ್ತಿ ಅವ್ರಿಗೆ ನೆನಪು ಮಾಡ್ಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ಆ ದೃಷ್ಟಿಯಿಂದ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡೋ ದೃಷ್ಟಿಯಿಂದನೇ ಇಂಥ ಸಮಾವೇಶಗಳನ್ನ ಎಲ್ಲ ಪಕ್ಷದವರು ಮಾಡ್ಕೊಂಡು ಬಂದಿದ್ದಾರೆ.